ಹೊನ್ನಾವರದಲ್ಲಿ ಸರ್ ಮತ್ತೆ ಗೋಹತ್ಯೆ ಆಗಿದೆ. ಮತ್ತೊಂದು ಸರಣಿಯಾಗಿ ಈ ರೀತಿಯ ಘಟನೆಗಳಾಗ್ತಾ ಇದೆ ಸರ್. ಅಲ್ಲ, ಇದಕ್ಕೇನಾದರೂ ಒಂದು ಉಪಾಯ ಕಂಡುಹಿಡ್ಕೋಬೇಕು. ನಾನು ಇವತ್ತು ಬೆಳಗ್ಗೆ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇನೆ, ಭಾಳ ಗಂಭೀರವಾಗಿ ಇದನ್ನು ತಗೋಬೇಕಾಗತ್ತೆ. ಮತ್ತು ಯಾರು ಈ ರೀತಿ ಮನಸ್ಥಿತಿ ಇದೆ ಅವ್ರನ್ನ ಸ್ವಲ್ಪ ನಾವು ಐಡೆಂಟಿಫೈ ಮಾಡಬೇಕಾಗ್ತದೆ. ಇವರು ಯಾರಾದರೂ ಯಾವುದಾದ್ರೂ ಸಂಘಟನೆಗಳಿಂದ ಬರ್ತಾರಾ, ಅಥವಾ ಇಂಡಿವಿಜುವಲಿಸ್ಟಿಕ್ ಆಗಿ ಅವರೇ ಬರ್ತಾರಾ, ಅಥವಾ ಯಾರಾದರೂ ಇದರಿಂದ ಪ್ರಚೋದನೆ ಮಾಡ್ತಾ ಇದ್ದಾರಾ, ಇದನ್ನೆಲ್ಲ ಈಗಾಗಲೇ ತನಿಖೆ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಇವತ್ತು ಬೆಳಿಗ್ಗೆನೂ ಕೂಡ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ವಿ ವಿಲ್ ಫೈಂಡ್ ಔಟ್ ಯಾಕೆ ಹೀಗಾಗ್ತಾ ಇದೆ ಅಂತ ಗುರುತಿಸ್ತೇವೆ. ಹೊನ್ನಾವರದಲ್ಲಿ ಸರ್ ಮತ್ತೆ ಗೋಹತ್ಯೆ ಆಗಿದೆ. ಮತ್ತೊಂದು ಸರಣಿಯಾಗಿ ಈ ರೀತಿಯ ಘಟನೆಗಳಾಗ್ತಾ ಇದೆ ಸರ್. ಅಲ್ಲ, ಇದಕ್ಕೇನಾದರೂ ಒಂದು ಉಪಾಯ ಕಂಡುಹಿಡ್ಕೋಬೇಕು. ನಾನು ಇವತ್ತು ಬೆಳಗ್ಗೆ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇನೆ, ಭಾಳ ಗಂಭೀರವಾಗಿ ಇದನ್ನು ತಗೋಬೇಕಾಗತ್ತೆ. ಮತ್ತು ಯಾರು ಈ ರೀತಿ ಮನಸ್ಥಿತಿ ಇದೆ ಅವ್ರನ್ನ ಸ್ವಲ್ಪ ನಾವು ಐಡೆಂಟಿಫೈ ಮಾಡಬೇಕಾಗ್ತದೆ. ಇವರು ಯಾರಾದರೂ ಯಾವುದಾದ್ರೂ ಸಂಘಟನೆಗಳಿಂದ ಬರ್ತಾರಾ, ಅಥವಾ ಇಂಡಿವಿಜುವಲಿಸ್ಟಿಕ್ ಆಗಿ ಅವರೇ ಬರ್ತಾರಾ, ಅಥವಾ ಯಾರಾದರೂ ಇದರಿಂದ ಪ್ರಚೋದನೆ ಮಾಡ್ತಾ ಇದ್ದಾರಾ, ಇದನ್ನೆಲ್ಲ ಈಗಾಗಲೇ ತನಿಖೆ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಇವತ್ತು ಬೆಳಿಗ್ಗೆನೂ ಕೂಡ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ವಿ ವಿಲ್ ಫೈಂಡ್ ಔಟ್ ಯಾಕೆ ಹೀಗಾಗ್ತಾ ಇದೆ ಅಂತ ಗುರುತಿಸ್ತೇವೆ.